దర్శన్ ఫ్యాన్స్ ఎవరైనా ఉంటే సారీ, అండ్ కన్నడ అభిమానులు దర్శన్ ఫ్యాన్స్ ఎవరైనా ఉంటే వాళ్ళందరికీ సారీ. ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಮತ್ತು ತೆಲುಗಿನ ಸ್ಟಾರ್ ನಟ ಪವನ್ ಕಲ್ಯಾಣ್ ಅಭಿಮಾನಿಗಳ ನಡುವೆ ದೊಡ್ಡದೊಂದು ಗುದ್ದಾಟ ನಡೀತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ ವಾರ್ ನಡೀತಿದೆ. ಹಾಗೆ ನೋಡಿದ್ರೆ ಪವನ್ ಕಲ್ಯಾಣ್ ಮತ್ತು ದರ್ಶನ್ ಇಬ್ಬರು ಪ್ರತಿಸ್ಪರ್ಧಿಗಳೇ ಅಲ್ಲ. ಇಬ್ಬರು ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋರು. ಇವರಿಬ್ಬರ ಚಿತ್ರಗಳು ಒಂದಕ್ಕೊಂದು ಕಾಂಪಿಟೇಷನ್ ಮಾಡೋ ಸಾಧ್ಯತೆ ತೀರಾ ಕಡಿಮೆ. ಆದ್ರೂ ಕೂಡ ಇವರಿಬ್ಬರ ಫ್ಯಾನ್ಸ್ ಮಾತ್ರ ಒಬ್ಬರಿಗೊಬ್ಬರು ಕಿಸರೆರಚಾಟ ಶುರು ಮಾಡಿದ್ದಾರೆ. ಈ ನಡುವೆ ದರ್ಶನ್ ಅವರ ಬಗ್ಗೆ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೇವಲವಾಗಿ ಮಾತನಾಡಿದ್ದ ಯೂಟ್ಯೂಬರ್ ಇದೀಗ ಕ್ಷಮೆ ಕೇಳಿದ್ದಾನೆ. ಈತ ಕ್ಷಮೆ ಕೇಳಿದ್ರೂ ಕೂಡ ಫ್ಯಾನ್ ವಾರ್ ನಡೀತಾನೆ ಇದೆ. ಇತ್ತೀಚೆಗೆ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ದರ್ಶನ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದ ವಿಡಿಯೋ ವೈರಲ್ ಆಗಿತ್ತು. ದರ್ಶನ್ ಅಭಿಮಾನಿಗಳು ಇದೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಬಾಸ್ ಇಸ್ ಬ್ಯಾಕ್ ಅಂತ ಬರೆದುಕೊಂಡಿದ್ರು. ಮುಂದೆ ಇದೇ ಪೋಸ್ಟ್ಗೆ ತೆಲುಗು ಸಿನಿ ಪ್ರಿಯರು ನೆಗೆಟಿವ್ ಕಾಮೆಂಟ್ ಮಾಡೋದಕ್ಕೆ ಆರಂಭಿಸಿದ್ರು. ನಂತರ ದರ್ಶನ್ ಫ್ಯಾನ್ಸ್ ಕೂಡ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಪ್ರಾರಂಭಿಸಿದ್ರು. ಇದು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಯ್ತು. ಆಗ KFI ಕ್ರಿಮಿನಲ್ ದರ್ಶನ್ ಎನ್ನುವ ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡಿದ್ರು. ಇದನ್ನೇ ವೈರಲ್ ಮಾಡಿ ತೆಲುಗು ಚಿತ್ರರಂಗದ ಅಭಿಮಾನಿಗಳು ಈ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ರೋಚಕಿತ ದಾಸನ ಸೆಲೆಬ್ರಿಟಿಗಳು ಟಾಲಿವುಡ್ ಅಂಡರ್ ಟೇಬಾಸ್ ಫೂಟ್ ಎನ್ನುವ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡ್ ಮಾಡೋದಕ್ಕೆ ಶುರು ಇಟ್ಕೊಂಡ್ರು. ಇದು ದಿನೇ ದಿನೇ ಕೀಳು ಮಟ್ಟಕ್ಕೆ ಇಳಿಯೋದಕ್ಕೆ ಪ್ರಾರಂಭವಾಯಿತು. ಕೆಟ್ಟ ಮೈಮ್ಸ್ ಗಳು, ಕೆಟ್ಟ ಎಡಿಟ್ ಗಳು ಕ್ರಿಯೇಟ್ ಆಗತೊಡಗಿದವು. ಇದಾದ ನಂತರ ಪವನ್ ಕಲ್ಯಾಣ್ ಫ್ಯಾನ್ಸ್ ಇದನ್ನು ಇಷ್ಟಕ್ಕೆ ಬಿಟ್ಟು ಬಿಡೋಣ ಅಂತ ಶಾಂತರಾದ್ರೂ ಕೂಡ ದರ್ಶನ್ ಅಭಿಮಾನಿಗಳು ಇದುವರೆಗೂ ಶಾಂತರಾಗಿಲ್ಲ. ನಮ್ಮನ್ನು ಕೆಣಕಿದವರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆಸ್ತಾನೆ ಇದ್ದಾರೆ. ಮತ್ತೊಂದ್ ಕಡೆ ಕೆಲವು ತೆಲುಗು ಸಿನಿಮಾ ಪ್ರೇಮಿಗಳು ಕೂಡ ದರ್ಶನ್ ಅವರನ್ನ ಟ್ರೋಲ್ ಮಾಡ್ತಾನೆ ಇದ್ದಾರೆ. ಈ ನಡುವೆ ಯೂಟ್ಯೂಬರ್ಗಳು ದರ್ಶನ್ ಸ್ಟಾರ್ಡಮ್ ಕುರಿತು ವಿಡಿಯೋ ಮಾಡಿದ್ರು. ದರ್ಶನ್ ಯಾರು, ಅವರ ಸಿನಿಮಾ ಕಲೆಕ್ಷನ್ ಎಷ್ಟಾಗುತ್ತೆ, ತೆಲುಗು ಸ್ಟಾರ್ ನಟರ ಸಿನಿಮಾಗಳ ಎದುರು ದರ್ಶನ್ ಸಿನಿಮಾ ಕಲೆಕ್ಷನ್ ಏನೇನು ಅಲ್ಲ ಅಂತ ವ್ಯಂಗ್ಯ ಮಾಡಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಹರಿಬಿಟ್ಟಿದ್ರು. ಸಿನಿ ಬಂಚ್ ವಿತ್ ಅಂಜಿ ಎನ್ನುವ ಯೂಟ್ಯೂಬ್ ಚಾನೆಲ್ ಅಲ್ಲಿ ದರ್ಶನ್ ಸಿನಿಮಾ 100 ಕೋಟಿ ರೂಪಾಯಿ ಕಲೆಕ್ಷನ್ ದಾಟಿಲ್ಲ, ಪ್ರಭಾಸ್ ಪವನ್ ಚಿತ್ರಗಳು ಮೊದಲ ದಿನವೇ 100 ಕೋಟಿ ರೂಪಾಯಿ ಗಳಿಸುತ್ತವೆ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದ. ಈ ರೀತಿ ದರ್ಶನ್ ಅವರನ್ನು ಅವಹೇಳನ ಮಾಡಿ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಈಗ ಕ್ಷಮೆ ಕೇಳಿದ್ದಾನೆ. ಮತ್ತೊಂದು ವಿಡಿಯೋ ಮೂಲಕ ದರ್ಶನ್ ಅಭಿಮಾನಿಗಳ ಕ್ಷಮೆ ಕೇಳಿದ್ದಾನೆ. ಈತ ಕ್ಷಮೆ ಕೇಳಿರೋ ವಿಡಿಯೋವನ್ನ ಇದೀಗ ದರ್ಶನ್ ಅಭಿಮಾನಿಗಳು ವೈರಲ್ ಮಾಡ್ತಿದ್ದಾರೆ. ಕ್ಷಮೆ ಕೇಳಿರೋ ವಿಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳು ಕ್ಷಮಿಸಿ, ನನ್ನ ವಿಡಿಯೋದಲ್ಲಿ ನಾನು ಕೆಟ್ಟದಾಗಿ ಏನು ಮಾತನಾಡಿಲ್ಲ, ದರ್ಶನ್ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತ್ರ ಹೇಳಿದ್ದೆ. ಅದಕ್ಕೆ ಬಂದಿರುವ ನೆಗೆಟಿವ್ ಕಾಮೆಂಟ್ಸ್ ನೋಡಿ ಶಾಕ್ ಆಗಿದೆ. ಇನ್ ಮುಂದೆ ಈ ತರ ನಾನು ದರ್ಶನ್ ಬಗ್ಗೆ ವಿಡಿಯೋ ಮಾಡಲ್ಲ. ತೆಲುಗರು ಕನ್ನಡಿಗರು ಯಾರೇ ಆಗಿದ್ರು ನಾವು ಭಾರತೀಯರು ಅಂತ ಯೂಟ್ಯೂಬರ್ ಕ್ಷಮೆ ಕೇಳಿದ್ದಾನೆ. ಈ ವಿಡಿಯೋ ಇದೀಗ ವೈರಲ್ ಆಗ್ತಿದೆ. దర్శన్ ఫ్యాన్స్ ఎవరైనా ఉంటే సారీ, అండ్ కన్నడ అభిమానులు దర్శన్ ఫ్యాన్స్ ఎవరైనా ఉంటే వాళ్ళందరికీ సారీ. ದರ್ಶನ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಡೆವಿಲ್ ಶೂಟಿಂಗ್ ಮುಗಿಸುವ ಹಂತಕ್ಕೆ ಬಂದಿದ್ದಾರೆ. ದಿ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಹಾಡುಗಳು, ಸಾಹಸ ದೃಶ್ಯಗಳಿಗಾಗಿ ಜುಲೈ 11ರಿಂದ ಜುಲೈ 30ರವರೆಗೆ ಯುರೋಪ್, ದುಬೈಗೆ ದರ್ಶನ್ ಪ್ರಯಾಣ ಮಾಡಬಹುದಾಗಿದೆ. ಈ ಮೊದಲೇ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದ SPP ಪ್ರಸನ್ನ ಕುಮಾರ್, ನಟ ದರ್ಶನ್ ಆರ್ಥಿಕವಾಗಿ ಸಬಲನಾಗಿದ್ದು ವಿದೇಶಕ್ಕೆ ತೆರಳಲು ಅನುಮತಿ ನೀಡಿದರೆ ಮರಳಿ ಬಾರದೇ ಇರಬಹುದು, ಹೀಗಾಗಿ ಅನುಮತಿ ನೀಡಬಾರದು ಎಂದು ಆಕ್ಷೇಪಣೆ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ 57ನೇ CCH ಕೋರ್ಟ್ ಜುಲೈ 1ರಿಂದ ಜುಲೈ 25ರವರೆಗೆ ವಿದೇಶಿ ಪ್ರಯಾಣಕ್ಕೆ ನಟ ದರ್ಶನ್ ಅವರಿಗೆ ಅನುಮತಿ ನೀಡಿತ್ತು. ವಿದೇಶದಿಂದ ಮರಳಿದ ನಂತರ ಕೋರ್ಟ್ಗೆ ತಪ್ಪದೆ ಹಾಜರಾಗಬೇಕೆಂದು ಷರತ್ತು ವಿಧಿಸಿತ್ತು. ಆದರೆ ಕೋರ್ಟ್ ನೀಡಿದ್ದ ಈ ಅವಧಿಯಲ್ಲಿ ವಿದೇಶಕ್ಕೆ ತೆರಳಲು ಸಾಧ್ಯವಾಗದಿದ್ದರಿಂದ ಜುಲೈ 11ರಿಂದ ಜುಲೈ 30ರವರೆಗೆ ವಿದೇಶ ಪ್ರಯಾಣಕ್ಕೆ ಅನುಮತಿ ಕೋರಿ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆದಿದೆ. ಜುಲೈ 11ರಿಂದ ಜುಲೈ 30ರವರೆಗೆ ಸಿನಿಮಾದ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ತೆರಳಲು ಅನುಮತಿ ನೀಡಲಾಗಿದೆ. ಇದೀಗ ದಾಸ ಫಾರಿನ್ ನಲ್ಲಿ ಶೂಟಿಂಗ್ ಮಾಡಲಿದ್ದಾರೆ. ಅಂದಹಾಗೆ ಇಸ್ರೇಲ್ ನಲ್ಲಿ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ ಮಾಡುವುದಕ್ಕೆ ಈ ಹಿಂದೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಇದೀಗ ಅಲ್ಲಿ ಯುದ್ಧ ವಾತಾವರಣ ಇರೋದ್ರಿಂದ ಅದರ ಬದಲು ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಚಿತ್ರತಂಡ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.